ನೀರು ಎಷ್ಟು ಹೋಗಿದ್ದೈತಿ ಮಳೆಗಾಲದಾಗ. ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಲವಾರು ಮದುವೆಗಳನ್ನು ನೋಡಿದ್ದೇನೆ, ಹಾಗೂ ನಾವು ಕೂಡ ಮದುವೆಯನ್ನು ಆಗಿದ್ದೇವೆ. ಆದರೂ ಕೂಡ ಈ ಒಂದು ಅದ್ಧೂರಿಯಾದಂಥ ಮದುವೆಯನ್ನು ನಾನು ನನ್ನ ಜೀವಮಾನದಲ್ಲಿ ಏನೇ ನೋಡಿಲ್ಲ, ಕೇಳಿಲ್ಲ ಅನ್ನುವಂಥ ಒಂದು ಜಿಜ್ಞಾಸೆಗೆ ಒಳಗಾಗಿ ಈ ಒಂದು ಸುಂದರವಾದ ಮದುವೆಯ ಅನುಭವವನ್ನು ಹಾಗೂ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಘಟಾನುಘಟಿ ನಾಯಕರನ್ನು, ರಾಜಕಾರಣಿಗಳನ್ನು, ಸಿನಿಮಾ ನಟರನ್ನು, ಉದ್ಯಮಪತಿಗಳನ್ನು ಹಾಗೂ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯಾರ್ಯಾರು ಬಂದಿದ್ದರು ಅನ್ನೋದನ್ನು ಕೂಡ ಇವತ್ತು ನಾನು ಮೆಲುಕು ಹಾಕಲಿಕ್ಕೆ, ಅದನ್ನು ನನ್ನ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಸಂತೋಷ ಪಡ್ತೀನಿ. ಯಾಕಂದ್ರೆ ಮದುವೆ ಅಂದ್ರೇ ಒಂದು ಸಂತೋಷ ಅಂದ್ರೇ ಅದನ್ನು ಸಂಭ್ರಮಿಸಲಿಕ್ಕೇ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಉಲ್ಲಾಸಕರವಾದಂಥ ವಾತಾವರಣ ಮದುವೆಯ ಸಂಭ್ರಮದಲ್ಲಿ ಇರ್ತೈತಿ, ಮಾಡುವವರಲ್ಲಿ ಇರ್ತೈತಿ, ಆಮೇಲೆ ಅಲ್ಲಿ ಹೋಗುವವರಲ್ಲಿ ಇರ್ತೈತಿ, ಆನಂತರ ಅಲ್ಲಿ ಉಡುಗೊರೆಯನ್ನು ಕೊಡುವವರಲ್ಲಿಯೂ ಕೂಡ ಇರ್ತೈತಿ, ಪಡೆಯುವವರಲ್ಲಿಯೂ ಕೂಡ ಇರ್ತೈತಿ. ಈ ರೀತಿಯಾಗಿ ಅದ್ಧೂರಿ ಮದುವೆಗಳನ್ನು ಯಾರು ಕೂಡ ಇಷ್ಟಪಡೋದಿಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟನೇ. ಹೀಗಿರುವಾಗ ಈ ಒಂದು ಮದುವೆ ಸ್ವರ್ಗದಲ್ಲಿನೇ ಆಗಿರ್ತೈತಿ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ ಅಷ್ಟೇ. ಆದರೂ ಕೂಡ ಈಗ ನಾವು ಈಗ ಆಗ್ತಿರ್ತಕ್ಕಂಥ ಮದುವೆಯ ಬಗ್ಗೆ ಸ್ವರ್ಗ ಲೋಕವೇ ಧರೆಗೆ ಇಳಿದು ಬಂದಿದೆಯೇನೋ ಅನ್ನುವಂಥ ಭಾಸವಾಗುವುದು ಕೂಡ ಅಷ್ಟೇ ಸತ್ಯ, ಹಾಗೂ ಅದನ್ನು ನೋಡಲಿಕ್ಕೂ ಕೂಡ ಸಾಕು. ಹೀಗಿರುವಾಗ ಈ ಮದುವೆಗೆ ಆಗಮಿಸಿದಂಥ ಆಮಂತ್ರಿತರೆಲ್ಲರಿಗೂ ಕೂಡ ಒಂದು ಆಮಂತ್ರಣ ಪತ್ರಿಕೆಗೆ 7 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಅಂದರೆ ವಿಚಾರ ಮಾಡಿರಿ, ನಾವು ಲಗ್ನ ಪತ್ರಿಕೆಗಳನ್ನು ಹಂಚುವಾಗ ಸುಮಾರು ಒಂದು 4-5 ಸಾವಿರ ಲಗ್ನ ಪತ್ರಿಕೆಗಳನ್ನು ಹಂಚಿದರೆ ಸುಮಾರು ಒಂದು 8ರಿಂದ 10 ಸಾವಿರ, ಬೇಡ 15-20 ಸಾವಿರ ಬರ್ತಾವಂತ ಇಟ್ಕೊಂಡು ಖರ್ಚು ಪೂರ್ತಿ ಅಷ್ಟಕ್ಕೂ ಕೂಡಿ. ಆದರೆ ಈ ಒಂದು ಅದ್ಧೂರಿ ಮದುವೆಗೆ ಒಂದು ಆಮಂತ್ರಣ ಪತ್ರಕ್ಕೆ 7 ಲಕ್ಷ ರೂಪಾಯಿ, ಅಂದರೆ ಒಂದು ಮದುವೆ ಆಮಂತ್ರಣ ಪತ್ರಕ್ಕೆ 7 ಲಕ್ಷ ರೂಪಾಯಿ ಖರ್ಚು ಆಗಿದೆ ಅಂತಂದರೆ ಅದರ ಆಡಂಬರ ಹಾಗೂ ಆಳ ಎಷ್ಟು ಇರಬಹುದು ಅನ್ನುವಂಥ, ಅದ್ಧೂರಿತನ ಎಷ್ಟು ಇರಬಹುದು ಅನ್ನೋತನ ನಾವು ನೋಡಬಹುದಾಗಿದೆ. ಹೀಗಿರುವಾಗ ಮದುವೆಗಳು ಎಷ್ಟೇ ಖರ್ಚು ಮಾಡಿದರೂ ಕೂಡ ಮದುವೆ, ಯಾಕಂದ್ರೆ ಮದುವೆ ಬಡವರಿಗೂ ಕೂಡ ಅಷ್ಟೇ ಅಮೂಲ್ಯವಾದದ್ದು, ಪವಿತ್ರವಾದದ್ದು, ಶ್ರೀಮಂತರಿಗೂ ಕೂಡ ಅಷ್ಟೇ ಅಮೂಲ್ಯವಾದದ್ದು, ಪವಿತ್ರವಾದದ್ದು. ಹೀಗಿರುವಾಗ ಮದುವೆಯ ಬಗ್ಗೆ ನಾನು ಯಾವತ್ತೂ ಕೂಡ ಹೆಚ್ಚು ಕಡಿಮೆ ಅಂತ ಹೇಳಿ ಎಂದೂ ಕೂಡ ಭಾವಿಸೋದಿಲ್ಲ. ಹೀಗಿರುವಾಗ ಅವರವರ ಯೋಗ್ಯತೆಗೆ ತಕ್ಕಂತೆ ಮದುವೆಗಳನ್ನು ಮಾಡ್ಕೊಳ್ತಿರ್ತಾರೆ. ಹೀಗಿರುವಾಗ ಈಗ ನಡೆದಿರ್ತಕ್ಕಂಥ ಮದುವೆ ನಮ್ಮ ದೇಶದಲ್ಲಿನೇ ಅತಿ ಒಂದು ವಿಜೃಂಭಣೆಯಿಂದ ಹಾಗೂ ಅತಿ ಹೆಚ್ಚಿನ ಖರ್ಚಿನಿಂದ ಆಗಿರ್ತಕ್ಕಂಥ ಮದುವೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ಕೂಡ ಇಷ್ಟೊಂದು ಖರ್ಚು ಮಾಡಿ ಯಾರೂ ಮದುವೆಯನ್ನು ಮಾಡಿಲ್ಲ, ಆ ಉದಾಹರಣೆಗಳು ಕೂಡ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನಾನು ಕೇಳಿದ್ದೇನೆ. ಹೀಗಿರುವಾಗ ಈ ಮದುವೆಗೆ ಆಗಿರ್ತಕ್ಕಂಥ ಖರ್ಚು ಎಷ್ಟು, ಹಾಗೂ ಈ ಒಂದು ಮದುವೆಯಲ್ಲಿ ಭಾಗವಹಿಸಿದಂಥವ್ರು ಯಾರು, ಆಮೇಲೆ ಆ ಸಿಂಗರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಭಾವನೆ ಏನು, ಹಾಗೂ ಒಂದು ದಿನಕ್ಕೆ ಒಂದು ರೂಮಿಗೆ ಖರ್ಚು ಮಾಡಿರ್ತಕ್ಕಂಥ ಖರ್ಚೇನು, ಹಾಗೂ ವಿಮಾನಗಳಿಗೆ ಹಾಗೂ ಬಂದಂಥ ಅತಿಥಿಗಳಿಗೆ ಸತ್ಕಾರ ಉಡುಗೊರೆಗಳನ್ನು ಕೊಟ್ಟಿರ್ತಕ್ಕಂಥ ಖರ್ಚುಗಳೇನು, ಜೊತೆಗೆ ಈ ಮದುವೆಯ ಜೊತೆಗೇ ಇನ್ನೂ ಹಲವಾರು ಮದುವೆಗಳನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಲೇಬೇಕು. ಯಾಕಂದರೆ ಎಂಥ ಶ್ರೀಮಂತರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರು ಕೂಡ ತಮ್ಮ ಮಕ್ಕಳ ಮದುವೆಯಲ್ಲಿ ಬಡವರು ಹಾಗೂ ಇನ್ನೂ ಕೈಲಾಗದ ಇರ್ತಕ್ಕಂಥ, ಅಂದರೆ ಮದುವೆ ಮಾಡಿಕೊಳ್ಳಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಅಂತ ಏನಲ್ಲ, ಆದರೂ ಕೂಡ ಅವರ ಮದುವೆಯ ಜೊತೆಗೇ ಇಂಥವರ ಮದುವೆಯನ್ನು ಕೂಡ ಮಾಡಿದ ಉದಾಹರಣೆಗಳು ಕೂಡ ಇದೆ. ಆದರೂ ಕೂಡ ಈ ಮದುವೆಯಲ್ಲಿ ಕೂಡ ಅಂಥ ಮದುವೆಗಳನ್ನು ಮಾಡಿದ್ದಾರೆ. ಅದು ಒಂದು ಶ್ಲಾಘನೀಯ ಹಾಗೂ ಸ್ತುತ್ಯಾರ ಕಾರ್ಯ ಅಂತಲೇ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹೀಗಿರುವಾಗ ವಿದೇಶಗಳಿಂದ ಬಂದಿರತಕ್ಕಂಥ ಅತಿಥಿಗಳಿಗೆ ವಿಮಾನಗಳನ್ನು ಹಾಗೂ ಜೆಟ್ ವಿಮಾನಗಳನ್ನು ಕೂಡ ಅವರು ಈಗಾಗಲೇ ಬುಕ್ ಮಾಡಿದರು. ಜೊತೆಗೆ ಮುಂಬೈಲಿ ಇರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಲಾಡ್ಜ್ಗಳನ್ನು ಕೂಡ ಬುಕ್ ಮಾಡಿದರು. ಹೀಗಾಗಿ ಈ ಎಲ್ಲ ಅತಿಥಿಗಳು
ಸಂಭ್ರಮದಿಂದ ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದರು. ಅಂದರೆ 12, 13 ಮತ್ತು 14ನೇ ತಾರೀಕಿನಿಂದ ನಡೆದಿರತಕ್ಕಂಥ ಈ ಮದುವೆ ಅದ್ಧೂರಿಯಾದ ಮದುವೆ, ವಿಶ್ವದಲ್ಲಿ ಅತಿ ಶ್ರೇಷ್ಠವಾದಂಥ ಮದುವೆ, ವಿಶ್ವದಲ್ಲಿ ಅತಿ ಹೆಚ್ಚು ಖರ್ಚನ್ನು ಮಾಡಿರ್ತಕ್ಕಂಥ ಮದುವೆ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಯಿತು. ಆದರೂ ಕೂಡ ಇದಕ್ಕಿಂತಲೂ ಮೊದಲು ಒಂದೆರಡು ಮದುವೆಗಳು ಆಗಿದ್ದು ಕೂಡ ನಮ್ಮ ನೆನಪಿನಂಗಳದಲ್ಲಿ ಇನ್ನೂ ಕೂಡ ಹಸಿರಾಗೇ ಇವೆ. ಹೀಗಿರುವಾಗ ಈ ಮದುವೆಗಳು ನಿಜಕ್ಕೂ ಕೂಡ ಎಷ್ಟೊಂದು ವೈಭವೋಪೇತೆ ಇರ್ತಾವೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಮದುವೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಶ್ರೀಮಂತ ವಿಶ್ವದಲ್ಲಿಯೇ ಶ್ರೀಮಂತರಲ್ಲಿ ಹೆಚ್ಚು ಶ್ರೀಮಂತ ಎನಿಸಿಕೊಂಡಿರತಕ್ಕಂಥ ಅನಿಲ್ ಅಂಬಾನಿಯವರ ಮಗನ ಮದುವೆ. ಅದು ಅನಂತ್ ಅಂಬಾನಿಯ ಮದುವೆ, ರಾಧಿಕಾ ಮತ್ತು ಅನಂತ್ ಅಂಬಾನಿಯ ಮದುವೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಉಲ್ಲೇಖಿಸಬಹುದು. ಹೀಗಾಗಿ ಈ ಒಂದು ಮದುವೆಗೆ ಹಾಡುಗಾರರಿಗೆ ಅಂದ್ರೆ ಮದುವೆಯ ಸಮಾರಂಭಗಳಲ್ಲಿ ಈಗ ನಮ್ಮ ಮದುವೆ ಸಮಾರಂಭಗಳಲ್ಲಿಯೂ ಕೂಡ ನಾವು ನೋಡ್ತಿರ್ತೀವಿ. ಅಂಥ ಒಂದು ಮದುವೆ ಸಮಾರಂಭಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡುಗಾರರಿಗೆ ಕೂಡ ನಾವು ಕರೆಸಿರ್ತೀವಿ, ಅವರ ಸಂಭಾವನೆಯನ್ನು ಕೂಡ ನಾವು ನೀಡ್ತಿರ್ತೀವಿ. ಹೀಗಿರುವಾಗ ಈ ಒಂದು ಮದುವೆಗೆ ಆಗಮಿಸಿ ತಮ್ಮ ಸಂಗೀತ ಹಾಡಿನ ಒಂದು ಸುಶ್ರಾವ್ಯವಾದ ಮನೋರಂಜನೆ ನೀಡಿರ್ತಕ್ಕಂಥ ಸಂಗೀತಗಾರನಿಗೆ 83 ಕೋಟಿ ರೂಪಾಯಿಗಳನ್ನು ಸಲ್ಲಿಸಿದಂಥ ಒಂದು ಅತಿ ದೊಡ್ಡ ಮದುವೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳಬಹುದಾಗಿದೆ. ಹೀಗಿರುವಾಗ ಸಂಗೀತಗಾರನಿಗೆ 83 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತಂದರೆ ಈ ಮದುವೆಯ ಅದ್ಧೂರಿತನ ಹಾಗೂ ಅದರ ವಿಸ್ತಾರ ಎಷ್ಟಿರಬಹುದು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗಿರುವಾಗ ಆಮಂತ್ರಣ ಪತ್ರಿಕೆಗಳು ನೋಡಿದ್ದೀವಿ. ಆಮೇಲೆ ಎಷ್ಟೇ ತಾರೀಕಿನವರೆಗೂ ನೋಡಿದ್ದೀವಿ. ಅನಂತ್ ಹಾಗೂ ರಾಧಿಕಾ ಮದುವೆಯ ಒಂದು ಮದುವೆಗೆ ಹಾಡುಗಾರರಿಗೆ ನೀಡಿರ್ತಕ್ಕಂಥ ಸಂಭಾವನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಿದ್ದೇವೆ. ಆಮೇಲೆ 10,600 ಜನರು ಸೇರಿ ಈ ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿರುವಂಥ ಒಂದು ಉದಾಹರಣೆ ಕೂಡ ಇದು ಒಂದು ಐತಿಹಾಸಿಕ ಉದಾಹರಣೆ ಅಂತಲೇ ನಾನು ಭಾವಿಸ್ತೀನಿ. ಆಮೇಲೆ ಈ ಮದುವೆಗೆ ಅನಂತ್ ಅಂಬಾನಿಯವರ ಪತ್ನಿ ಅವರು ಏನು ಕೂಡ ಶ್ರೀಮಂತಿಕೆಯಲ್ಲಿ ಕಡಿಮೆ ಇಲ್ಲ. ಅವರು ಕೂಡ 800 ಕೋಟಿ ರೂಪಾಯಿಯ ಹೆಲ್ತ್ ಕೇರ್ ಅನ್ನುವಂಥ ಒಂದು ಒಡೆತನದ ಮಗಳ ಮದುವೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದಾಗಿದೆ. ಯಾಕಂದರೆ ಅಂಬಾನಿಯವರ ಮಗ ಅನಂತ್ ಅಂಬಾನಿಯವರು ಹಾಗೂ ಅವಳು ಚೈಲ್ಡ್ಹುಡ್ ಫ್ರೆಂಡು, ಅವರು ಬಾಲ್ಯ ಸ್ನೇಹಿತರು. ಹೀಗಿರುವಾಗ ಅವರು ವಿದೇಶದಲ್ಲಿಯೂ ಕೂಡ ಓದುವಾಗ ಅವರಿಗೆ ಹೆಚ್ಚಿನ ಒಂದು ಸಲುಗೆ ಉಂಟಾಗಿ ಅವರು ಮದುವೆ ಪ್ರಸ್ತಾಪನೆಯನ್ನು ತಮ್ಮ ತಂದೆ ತಾಯಿಗಳ ಮುಂದೆ ಇಟ್ಟಾಗ ಮಕ್ಕಳ ಒಂದು ಸಂಭ್ರಮವೇ ನಮ್ಮ ಸಂಭ್ರಮ, ಅವರ ಆಶೆ ನಮ್ಮ ಆಶೆ ಅನ್ನುವಂಥ ಒಂದು ವಿಚಾರದಲ್ಲಿ ಇವರ ಮದುವೆಯನ್ನು ಮಾಡಲಿಕ್ಕೆ ಎರಡೂ ಮನೆತನದ ಹಿರಿಯರು ತಂದೆ ತಾಯಿಗಳು ಕೂಡ ಒಪ್ಪಿದರು. ಹೀಗಿರುವಾಗ ಈ ಇಬ್ಬರ ಮದುವೆಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಹೀಗಿರುವಾಗ ಇಲ್ಲಿವರೆಗೆ ಆಗಿರ್ತಕ್ಕಂಥ ಮದುವೆಗಳಿಗೆ ಆಗಿರ್ತಕ್ಕಂಥ ವೆಚ್ಚ ಯಾರ್ಯಾರು ಎಷ್ಟೆಷ್ಟು ಮಾಡಿದರು ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಿನಲ್ಲಿ 10 ಮದುವೆಗಳು ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅದ್ಧೂರಿ ಮದುವೆಗಳಂತಲೇ ಹೇಳಲ್ಪಡ್ತವೆ. ಅದರಲ್ಲಿ 1ನೇ ಮದುವೆ 700 ಕೋಟಿ ರೂಪಾಯಿ, ಇಶಾದ್ ಅಂಬಾನಿಯವರ ಮದುವೆ. ಆಮೇಲೆ 2ನೇ ಮದುವೆ 554 ಕೋಟಿ, ಶುಭಾಂಶು ರಾಯ್ ಎನ್ನುವಂಥವ್ರ ಮದುವೆ. ಜೊತೆಗೆ 500 ಕೋಟಿ ಬ್ರಾಹ್ಮಿಣಿ ರೆಡ್ಡಿಯವರ ಮದುವೆಗೆ 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರು. ಜೊತೆಗೆ 490 ಕೋಟಿ ಮನೀಷಾ ಮಿತ್ತಲ್ ಅವರ ಮದುವೆಗೆ ಖರ್ಚು ಮಾಡಿದರು. 240 ಕೋಟಿ ರೂಪಾಯಿಗಳನ್ನು ಸೃಷ್ಟಿ ಮಿತ್ತಲ್ ಅವರ ಮದುವೆಗೆ ಖರ್ಚು ಮಾಡಿದರು. ಆಮೇಲೆ ಉಸ್ಮಾನಿಯಾ ಅನ್ನೋರ ಮದುವೆಗೆ 200 ಕೋಟಿ ರೂಪಾಯಿ, ಜೊತೆಗೆ 100 ಕೋಟಿ ರೂಪಾಯಿಗಳನ್ನು ವಿರಾಟ್ ಕೊಹ್ಲಿ ಅವರ ಮದುವೆಗೆ. ಆಮೇಲೆ ಹೀಗೆ ಆಕಾಶ್ ಅಂಬಾನಿಯವರ ಮದುವೆಗೆ 77 ಕೋಟಿ ರೂಪಾಯಿಗಳನ್ನು ಶಬೀರ್ ಸಿಂಗ್ ಅನ್ನುವಂಥವ್ರ ಮದುವೆಗೆ ಖರ್ಚು ಮಾಡಿದಂಥ ಉದಾಹರಣೆಗಳು ಕೂಡ ನಮಗೆ ಸಿಗ್ತಾವೆ. ಹೀಗಿರುವಾಗ ಇಷ್ಟೆಲ್ಲ ಖರ್ಚುಗಳನ್ನು ಮಾಡಿ ಇವರೆಲ್ಲರೂ ಕೂಡ ಹೆಚ್ಚಿನ ಖರ್ಚು ಮಾಡಿದಂಥ ಮದುವೆಗೆ ಎನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾದರೂ ಕೂಡ ಈ ಮದುವೆಗೆ ಈಗ ನಡೆದಿರ್ತಕ್ಕಂಥ ಮದುವೆಯ ಅನಂತ್ ಅಂಬಾನಿಯವರ ಮದುವೆಗೆ ಎಷ್ಟು ಖರ್ಚು ಆಗಿರಬಹುದು ಅನ್ನುವಂಥ ಒಂದು ಜಿಜ್ಞಾಸೆಗೂ ಕೂಡ ತಾವು ಬಂದಿರ್ಬೋದು. ಈ ಮದುವೆಗೆ 5,000 ಕೋಟಿ ರೂಪಾಯಿ ಖರ್ಚುಗಳು ಆಗಿದ್ದಾವೆ. ಹೀಗಿರುವಾಗ ಇಂಥ ಅದ್ಧೂರಿ ಮದುವೆಯನ್ನು ಮಾಡಿರ್ತಕ್ಕಂಥ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರತಿಷ್ಠಿತರೇ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಆಮೇಲೆ ಪ್ರತಿಷ್ಠಿತರಿಗೆ ಅಲ್ಲಿ ಮದುವೆಗೆ ಹಾಜರಾಗಿರ್ತಕ್ಕಂಥವರಿಗೆ ಆಗಮಿಸಿದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ವಾಚನ್ನು ಕೂಡ ನೀಡಿದ್ದಾರೆ. ಆ ಒಂದು ವಾಚಿನ ಬೆಲೆ 2 ಕೋಟಿ ರೂಪಾಯಿಗಳು. ಹಾಗಾಗಿ ಈ ಮದುವೆಯ ವಿಜೃಂಭಣೆ ಹಾಗೂ ಆಡಂಬರ ಎಷ್ಟಿರ್ಬೋದು ಅನ್ನೋದನ್ನು ನೋಡ್ಬೋದಾಗಿದೆ. ಆಮೇಲೆ ಈ ಮದುವೆಗೆ
ಸಿನಿಮಾ ನಟರು ಅಂದ್ರೆ ರಜನಿಕಾಂತ್ ಆದಿಯಾಗಿ ಕ್ರಿಕೆಟ್ ಪ್ಲೇಯರ್ ಆದಿಯಾಗಿ ಕರ್ನಾಟಕದಿಂದ ಯಶ್ ಅವರು ಕೂಡ ಈ ಮದುವೆಗೆ ಹೋಗಿದ್ದರು. ಅವರು ಕೂಡ ಈ ಮದುವೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಅನ್ನುವಂಥ ಸಂತಸದ ವಿಷಯವನ್ನು ಕೂಡ ಕನ್ನಡಿಗರಾದಂಥ ನಾವೆಲ್ಲರೂ ಕೂಡ ಹಂಚಿಕೊಳ್ತಾ ಇವತ್ತಿನ ಈ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ವಧುವರರನ್ನು ಹರಿಸೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮೆಲ್ಲ ಸ್ನೇಹಿತರಿಗೂ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೀರಾ. ಆಮೇಲೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ತೀರಾ ಅನ್ನುವಂಥ ಒಂದು ಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.